ನಮಸ್ಕಾರ. ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಸಚಿನ್ ಹೆಮ್ಮಕ್ಕಿ. ನಾಡಿನ ಎಲ್ಲರ ಚಿತ್ತ ನಾಳಿನ ಬೈ ಎಲೆಕ್ಷನ್ ಫಲಿತಾಂಶದತ್ತ. ರಾಜಕೀಯ ದಿಕ್ಕನ್ನೇ ಬದಲಾಯಿಸುತ್ತಾ ನಾಳಿನ ರಿಸಲ್ಟ್. ಜಾರ್ಖಂಡ್, ಮಹಾರಾಷ್ಟ್ರ ಸೇರಿದಂತೆ ರಾಜ್ಯದ 3 ವಿಧಾನಸಭಾ ಕ್ಷೇತ್ರಕ್ಕೆ ನಡೆದಿರುವಂತಹ ಬೈ ಎಲೆಕ್ಷನ್ ರಿಸಲ್ಟ್ ನಾಳೆ ಪ್ರಕಟ ಆಗುತ್ತೆ. ಒಂದು ಕಡೆ ಡಿಕೆಶಿಗೆ ಪ್ರತಿಷ್ಠೆಯಾಗಿದೆ ಚನ್ನಪಟ್ಟಣ ಅಖಾಡ. ಚನ್ನಪಟ್ಟಣದಲ್ಲಿ ನಾವೇ ಗೆಲ್ಲೋದು ಅಂತ ಘಂಟಘೋಷವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಅಲ್ಪಸಂಖ್ಯಾತ ಮತ್ತು ಅಹಿಂದ ಮತವನ್ನ ಸಿಪಿ ಯೋಗೀಶ್ವರ್ ನಂಬಿಕೊಂಡಿದ್ದಾರೆ. ಗೆಲುವು ನಮ್ಮದೇ ಅಂತ ಆಪ್ತ ವಲಯದಲ್ಲಿ ಒಂದಿಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಸಾಕಷ್ಟು ರಂಗೇರ್ತಾ ಇದ್ದಂತಹ ಕ್ಷೇತ್ರ ಅಂದರೆ ಅದು ಚನ್ನಪಟ್ಟಣ. ಕ್ಷೇತ್ರವಾರು ಮತದಾನ ಲೆಕ್ಕಾಚಾರದಲ್ಲಿ ನಮ್ಮದೇ ಗೆಲುವು ಅಂತ ಕಾಂಗ್ರೆಸ್ ಪಾಳ್ಯದ ಹಲವಾರು ನಾಯಕರು ಹೇಳ್ತಾ ಇದ್ದಾರೆ. ನಮ್ಮದೇ ಗೆಲುವು ಅಂತ ಇನ್ನೊಂದು ಕಡೆ ಸಿಪಿ ಯೋಗೀಶ್ವರ್, ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೀಶ್ವರ್ ಹೇಳ್ತಾ ಇದ್ದಾರೆ. ಇತ್ತ ಚನ್ನಪಟ್ಟಣದ ಹಲವು ದೇವಸ್ಥಾನಗಳಿಗೂ ಕೂಡ ಸಿಪಿ ಯೋಗೀಶ್ವರ್ ಭೇಟಿಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ದೇವರ ದರ್ಶನವನ್ನ ಎನ್ಡಿಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಕೂಡ ಮಾಡ್ತಾ ಇದ್ದಾರೆ. ಒಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೀಶ್ವರ್, ಮತ್ತೊಂದು ಕಡೆ ಎನ್ಡಿಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಚುನಾವಣೆ ನಂತರ ಟೆಂಪಲ್ ರನ್ ಅನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ದೇವಸ್ಥಾನಗಳಿಗೆ ಹೋಗಿ ದೇವರಲ್ಲಿ ಮೊರೆ ಇಡುವಂತಹ ಸಾಕಷ್ಟು ಉದಾಹರಣೆಗಳು ಕೂಡ ಇದ್ದಾವೆ. ಇನ್ನೊಂದು ಕಡೆ ಇಲ್ಲಿ ಚನ್ನಪಟ್ಟಣದ ಅಭ್ಯರ್ಥಿ ನಾನೇ ಬಿ ಫಾರಂ ಬರೆಯೋದು ನಾನೇ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಂತಹ ಡಿ ಕೆ ಶಿವಕುಮಾರ್ ಅವರಿಗೆ ನಿಜಕ್ಕೂ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಬಹಳ ಪ್ರತಿಷ್ಠೆಯ ಕಣ. ಯಾಕಂದರೆ ಚನ್ನಪಟ್ಟಣ ಒಂದು ಬಿಟ್ಟು ರಾಮನಗರ ಜಿಲ್ಲೆಯ 3 ವಿಧಾನಸಭಾ ಕ್ಷೇತ್ರ ಈಗಾಗಲೇ ಕಾಂಗ್ರೆಸ್ ತೆಕ್ಕೆಯಲ್ಲಿದೆ. ಒಂದು ಕನಕಪುರ, ಮಾಗಡಿ, ಮತ್ತೊಂದು ಕಡೆ ರಾಮನಗರ. ಈ 3 ವಿಧಾನಸಭಾ ಕ್ಷೇತ್ರವು ಕೂಡ ಕಾಂಗ್ರೆಸ್ನ ತೆಕ್ಕೆಯಲ್ಲಿರೋದ್ರಿಂದ ಚನ್ನಪಟ್ಟಣ ಈಗ JDSನ ಪ್ರಾಬಲ್ಯ ಇರೋದ್ರಿಂದ ಹೇಗಾದರೂ ಮಾಡಿ ನಾವು ಕಾಂಗ್ರೆಸ್ ತೆಕ್ಕೆಗೆ ಬೀಳ್ಸ್ಕೋಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರ. ಆದರೆ ಚನ್ನಪಟ್ಟಣ ಗೆದ್ದರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗುವಂತಹ ಹಾದಿ ಸುಗಮ ಆಗುತ್ತಾ ಅನ್ನುವಂತಹ ಲೆಕ್ಕಾಚಾರ ಒಂದು ಕಡೆ ನಡೀತಾ ಇದೆ. ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಇದಾರಲ್ಲ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಂಥರ ರಾಜಕೀಯದ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಇದೊಂದು ಸಕಾಲ ಅಂತಲೂ ಇಲ್ಲಿ ಬಿಂಬಿಸಲಾಗ್ತಾ ಇದೆ. 2019ರಲ್ಲಿ ಸುಮಲತಾ ಅಂಬರೀಷ್ ಅವರ ವಿರುದ್ಧವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸೋಲ್ತಾರೆ. ಇನ್ನೊಂದು ಕಡೆ 2023ರಲ್ಲಿ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸೋಲ್ತಾರೆ. ಹಾಗಾಗಿ ಈ 2 ಸೋಲಿನಿಂದ ಕಂಗೆಟ್ಟಿರುವಂತಹ ನಿಖಿಲ್ ಕುಮಾರಸ್ವಾಮಿ ಹೇಗಾದರೂ ಮಾಡಿ ಈ ಬಾರಿ ಗೆಲ್ಲಿಸಲೇಬೇಕು ಅಂತ HD ದೇವೇಗೌಡರು, ಕುಮಾರಸ್ವಾಮಿಯವರು ಪಣ ತೊಟ್ಟರು. ಸಾಕಷ್ಟು ಕ್ಷೇತ್ರದಲ್ಲಿ ಓಡಾಡಿದ್ರು. 6 ದಿನ 29 ಸಭೆಯಲ್ಲಿ ಈ ಇಳಿ ವಯಸ್ಸಲ್ಲೂ ಕೂಡ ದೇವೇಗೌಡರು ಬಹಿರಂಗ ಪ್ರಚಾರದಲ್ಲಿ ಅಲ್ಲಿ ಕಾಣಿಸ್ಕೊಳ್ತಾರೆ. ಇನ್ನೊಂದು ಕಡೆ ಸಿಪಿ ಯೋಗೀಶ್ವರ್ ಈ BJP ಪಕ್ಷದಲ್ಲೇ ಇದ್ದವರು, BJPಯ MLC ಆಗಿದ್ದವರು. ಕೊನೆಯ ಕ್ಷಣದಲ್ಲಿ ಅವರು BJPಯ MLC ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಕಾಂಗ್ರೆಸ್ ಪಾಳ್ಯಕ್ಕೆ ಸೇರ್ತಾರೆ. ಕಾಂಗ್ರೆಸ್ನಲ್ಲೂ ಕೂಡ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಅವರಿಗೆ ಭರವಸೆಯನ್ನು ಮೂಡಿಸಿದ್ದಾರೆ. ಹಾಗಾಗಿ ಯಾರು ಗೆಲ್ತಾರೆ ಅನ್ನುವಂತಹ ವಿಚಾರ ಈಗ ಸಾಕಷ್ಟು ರಂಗೇರ್ತಾ ಇದೆ. ಇನ್ನು ಶಿಗ್ಗಾವಿಯಲ್ಲೂ ಅದೇ ಕತೆ. ಹಾವೇರಿಯ ಶಿಗ್ಗಾವಿಯಲ್ಲಿ ಗೆಲುವು ನನ್ನದೇ ಅಂತ ಹೇಳ್ತಾ ಇದ್ದಾರೆ ಬೊಮ್ಮಾಯಿ. ಭರತ್ ಬೊಮ್ಮಾಯಿಗೆ ಗೆಲುವು ಅಂತ ಎಕ್ಸಿಟ್ ಪೋಲ್ ಕೂಡ ಭವಿಷ್ಯವನ್ನು ನುಡಿದಿದೆ.
ಇನ್ನು ಹಾವೇರಿಯ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿ ಗೆಲುವು ನಂದೇ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಬೈ ಎಲೆಕ್ಷನ್ ಫಲಿತಾಂಶಕ್ಕೆ ಭರತ್ ಬೊಮ್ಮಾಯಿ ಕಾದು ಕುಳಿತಿದ್ದಾರೆ. ಮೊದಲ ಬಾರಿಗೆ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ ಭರತ್ ಬೊಮ್ಮಾಯಿ. ಗೆಲುವು ನಂದೇ ಅಂತ ಮತ್ತೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಆಸಿರ್ ಪಠಾಣ್ ಒಂದು ಕಡೆ ಹೇಳ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ಮತಗಳು ಕಾಂಗ್ರೆಸ್ ಪರ ಇವೆ ಅನ್ನುವಂತಹ ಅಚಲವಾದ ನಂಬಿಕೆ ಇದೆ. ಇನ್ನು ಶಿಗ್ಗಾವಿಯಲ್ಲಿ ಲಿಂಗಾಯತ ಮತಗಳು ಮತ್ತು ಅಲ್ಪಸಂಖ್ಯಾತ ಮತಗಳೇ ನಿರ್ಣಾಯಕ ಆಗಿರುತ್ತೆ. ಇನ್ನೊಂದು ಕಡೆ ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ನಂದೇ ಗೆಲುವು. ಯಾಕಂದ್ರೆ ಬಸವರಾಜ ಬೊಮ್ಮಾಯಿ ಅವರಿಂದ ತೆರವಾಗಿರುವಂತಹ ಕ್ಷೇತ್ರ. ಬಸವರಾಜ ಬೊಮ್ಮಾಯಿ ಅವರು ಶಿಗ್ಗಾವಿ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ರು. 2024ರ ಲೋಕಸಭಾ ಚುನಾವಣೆಯಲ್ಲಿ ಅವರು ಲೋಕಸಭಾ ಅಭ್ಯರ್ಥಿಯಾಗಿ ಗೆದ್ರು, ಸಂಸತ್ ಪ್ರವೇಶವನ್ನ ಮಾಡಿದ್ರು. ಹಾಗಾಗಿ ಶಿಗ್ಗಾವಿ ಹೇಳಿ ಕೇಳಿ ಅದು ಬಿಜೆಪಿಯ ಬೆಲ್ಟ್ ಆಗಿದೆ. ಮತ್ತೊಂದು ಕಡೆ ಬಸವರಾಜ ಬೊಮ್ಮಾಯಿ ಅವರು ಅಲ್ಲಿ ಆ ಜನ ಅವರಿಗೆ ಆಶೀರ್ವಾದವನ್ನು ಮಾಡಿದ್ರು. ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಅವರಿಗೆ ಆಶೀರ್ವಾದವನ್ನು ಮಾಡಿದ್ರು, ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಇನ್ನೊಂದು ಕಡೆ ಯಾಸಿರ್ ಪಠಾಣ್ ಕಳೆದ ಹಲವಾರು ಚುನಾವಣೆಗಳನ್ನು ನಾವು ಗಮನಿಸಿದಾಗ ಸೋಲಿನ ರುಚಿಯನ್ನು ತೋರಿಸಿದ್ದಾರೆ ಆ ಕ್ಷೇತ್ರದ ಜನ. ಇನ್ನೊಂದು ಕಡೆ ಬಸವರಾಜ ಬೊಮ್ಮಾಯಿ ಅವರು ಆ ಕ್ಷೇತ್ರದಲ್ಲಿ ಸಾಕಷ್ಟು ಹೋಲ್ಡ್ ಇಟ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಬೊಮ್ಮಾಯಿ ಪುತ್ರನೇ ಆಗಿರೋದ್ರಿಂದ ಭರತ್ ಬೊಮ್ಮಾಯಿ ಅವರಿಗೂ ಕೂಡ ಬೊಮ್ಮಾಯಿಯವ್ರ ಮೇಲೆ ಎಷ್ಟು ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ ಆ ಕ್ಷೇತ್ರದ ಜನ, ಅಷ್ಟೇ ಪ್ರೀತಿ ವಿಶ್ವಾಸವನ್ನು ಭರತ್ ಬೊಮ್ಮಾಯಿ ಅವ್ರ ಮೇಲೆ ಕೂಡ ತೋರಿಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಹಾಗಾಗಿ ಯಾಸಿರ್ ಪಠಾಣ್ ಏನೇ ಹೇಳ್ಬೋದು ಗೆಲುವು ನಂದೇ ಅಥವಾ ನಾವು ಮತಗಳು ನಮ್ಮ ಪರವಾಗಿದ್ದಾವೆ ಅಂತ, ಆದರೆ ಅಲ್ಲಿ ಲಿಂಗಾಯತ ಮತಗಳು ನಿರ್ಣಾಯಕ ಆಗಿರೋದ್ರಿಂದ ಸುಮಾರು ಒಂದು 80,000ಕ್ಕಿಂತ ಹೆಚ್ಚು ಲಿಂಗಾಯತ ಮತದಾರರಿದ್ದಾರೆ. ಹಾಗಾಗಿ ಲಿಂಗಾಯತ ಮತದಾರರು ಬಿಜೆಪಿಯ ಪರವಾಗೇ ಇರೋದ್ರಿಂದ ಸಹಜವಾಗಿ ಅದು ಬಿಜೆಪಿಯ ಅಲೆ ಅಂತಲೇ ಹೇಳ್ಬೋದು. ಇನ್ನೊಂದು ಕಡೆ ಸಮೀಕ್ಷೆಗಳು ಕೂಡ ಹಾಗೆ ಬಂದಿದೆ. ಆದರೆ ಈ ಸಮೀಕ್ಷೆಗಳು ಏನೇ ಇರಲಿ ಅಥವಾ ಪೂರ್ವಾಪರ ನಾವು ಏನೇ ಚರ್ಚೆಗಳನ್ನ ಮಾಡಿದರೂ ಕೂಡ ಮತದಾನ ಪ್ರಭುಗಳು ಏನು ತೀರ್ಮಾನ ಮಾಡಿದ್ದಾರೆ ಅನ್ನೋದು ಅದು ನಾಳೆ ಗೊತ್ತಾಗ್ತಾ ಹೋಗ್ತದೆ. ಯಾಕಂದರೆ ಬೊಮ್ಮಾಯಿ ಅವರು ಏನೆಲ್ಲ ಕೆಲಸ ಮಾಡಿದ್ದಾರೆ ಎಲ್ಲವೂ ಕೂಡ ಅಲ್ಲಿ ನಾಳೆ ಮತದಾನ ಪ್ರಭುಗಳು ಕೊಡೋ ತೀರ್ಪಿನ ಮೇಲೆ ಅನ್ವಯ ಆಗುತ್ತೆ. ಇನ್ನೊಂದು ಕಡೆ ಸಂತೋಷ್ ಲಾಡ್ ಮತ್ತು ರೆಡ್ಡಿಗೆ ಪ್ರತಿಷ್ಠೆಯಾಗಿದೆ ಸಂಡೂರು ಕಣ. ಲಾಡ್ ಮತ್ತು ರೆಡ್ಡಿ ಅಖಾಡಕ್ಕಿಳಿತಿದ್ರು ಈ ಬಾರಿ. ಗೆಲುವಿನ ನಿರೀಕ್ಷೆಯಲ್ಲಿ ಕೈ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಮ್ ಈಗ ನಿರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಸಮೀಕ್ಷೆ ಪ್ರಕಾರ ಗೆಲುವಿನ ನಿರೀಕ್ಷೆಯನ್ನು ಅನ್ನಪೂರ್ಣ ಹೊಂದಿದ್ದಾರೆ. ಬಳ್ಳಾರಿಯ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮುಖ್ಯವಾಗಿ ತುಕಾರಾಂ ಪತ್ನಿ ಅನ್ನಪೂರ್ಣ ಮತ್ತು ಬಂಗಾರು ಹನುಮಂತು ಅವರ ನಡುವೆ ಈ ಬಾರಿ ಸ್ಪರ್ಧೆ ಏರ್ಪಟ್ಟಿದೆ. ಆದರೆ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಸ್ಪರ್ಧೆ ಅಂತ ಹೇಳೋದಕ್ಕಿಂತನೂ ಲಾಡ್ ಮತ್ತೆ ರೆಡ್ಡಿಯ ಒಂದು ಪ್ರಭಾವ ಜಾಸ್ತಿ ಇದೆ. ಇನ್ನೊಂದು ಕಡೆ ಬಂಗಾರು ಹನುಮಂತು ಬಿಜೆಪಿಯ ಅಭ್ಯರ್ಥಿ ಆಗಿದ್ರು ಕೂಡ ಆ ಕ್ಷೇತ್ರಕ್ಕೆ ಬಿಜೆಪಿಯ ಲೀಡರ್ಗಳು ಬಂದು ಪ್ರಚಾರವನ್ನು ಮಾಡಲಿಲ್ಲ ಅನ್ನುವಂತಹ ಒಂದು ಅಸಮಾಧಾನವನ್ನು ಬಂಗಾರು ಹನುಮಂತು ಒಂದು ಕಡೆ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಎಕ್ಸಿಟ್ ಪೋಲ್ ಬಂದಿರುವಂತಹ ಬೆನ್ನಲ್ಲೇ ಒಂದು ಕಡೆ ಅಸಮಾಧಾನವನ್ನು ಬಂಗಾರು ಹನುಮಂತು ಹೊರಗಡೆ ಹಾಕ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಅನ್ನಪೂರ್ಣ ತುಕಾರಾಂ ಅವರಿಗೆ ತನ್ನ ಪತಿಯ ಬೆಂಬಲ ದೊಡ್ಡ ಮಟ್ಟದಲ್ಲಿದೆ. ಯಾಕಂದರೆ ಈ ತುಕಾರಾಂ ಅವರು ಕಳೆದ 4 ವಿಧಾನಸಭಾ ಕ್ಷೇತ್ರಗಳನ್ನು ನಾವು ಗಮನಿಸಿದಾಗ ಕಳೆದ 4 ವಿಧಾನಸಭಾ ಕ್ಷೇತ್ರದಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ಆ ಕ್ಷೇತ್ರದ ಜನ ಕಾಂಗ್ರೆಸ್ ಪರವಾಗಿ ಇದ್ದಾರೆ. ಆ ಕ್ಷೇತ್ರದ ಜನ ಕಾಂಗ್ರೆಸ್ನ ಕೈ ಹಿಡಿದಿದ್ದಾರೆ ಅನ್ನಲಿಕ್ಕೆ ತುಕಾರಾಂ ಗೆದ್ದಿರುವಂತಹ ಕಳೆದ 4 ಚುನಾವಣೆಯನ್ನು ನಾವು ಗಮನಿಸಿದಾಗ ಗೊತ್ತಾಗುತ್ತೆ. ಇನ್ನೊಂದು ಕಡೆ ಹೇಳಿ ಕೇಳಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಕೂಡ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಭಾವವನ್ನು ಬೀರಿದ್ದಾರೆ, ಪ್ರಚಾರವನ್ನು ಮಾಡಿದ್ದಾರೆ. ಹಾಗಾಗಿ ಈ ತುಕಾರಾಂ ಪತ್ನಿ ಅನ್ನಪೂರ್ಣ ತುಕಾರಾಂ ಅವರಿಗೆ ಈ ಬಾರಿ ಗೆಲುವು ನಿಶ್ಚಿತ ಅನ್ನುವಂತಹ ಸಮೀಕ್ಷೆಯೂ ಕೂಡ ಹೊರಗಡೆ ಬಂದಿದೆ. ಆ ಕ್ಷೇತ್ರದ ಜನ ಕೂಡ ಈ ಬಾರಿ ಕಾಂಗ್ರೆಸ್ಗೆ ಒಲವನ್ನು ತೋರಿಸಿದ್ದಾರೆ ಅನ್ನುವಂತಹ ಚರ್ಚೆಗಳು ಕೂಡ ಒಂದು ಕಡೆ ಆಗ್ತಾ ಇದೆ. ಇನ್ನೊಂದು ಕಡೆ ಕಳೆದ 14 ವರ್ಷದ ನಂತರ ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಎಂಟ್ರಿ ಕೊಟ್ಟರೂ ಕೂಡ ಈ ಬಾರಿ ಬಿಜೆಪಿಯಲ್ಲಿ ಏನೋ ದೊಡ್ಡ ಪ್ರಭಾವ ಬೀಳ್ಬೋದು, ಬಂಗಾರು ಹನುಮಂತುಗೆ ಈ ಸಲ ನಾವು ಗೆಲ್ಲಿಸ್ತೀವಿ ಅನ್ನುವಂತಹ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು.
ಸಂತೋಷ್ ಲಾಡ್ಗೆ ಮತ್ತು ಕಾಂಗ್ರೆಸ್ನವರಿಗೆ ನಾವು ಬುದ್ಧಿ ಕಲಿಸ್ತೀವಿ ಅಂತ ಜನಾರ್ದನ್ ರೆಡ್ಡಿ ಒಂದು ಕಡೆ ಹೇಳಿದರು. ಜನಾರ್ದನ್ ರೆಡ್ಡಿ ಜೊತೆಗೆ ಶ್ರೀರಾಮುಲು ಕೂಡ ಇಬ್ಬರು ನಾವು ಜಂಟಿಯಾಗಿ ಹೋರಾಟವನ್ನು ಮಾಡ್ತೀವಿ ಅಂತ ಕಣಕ್ಕಿಳಿದ್ರೂ ಕೂಡ ಎಲ್ಲ ಒಂದು ಕಡೆ ಪ್ರಮುಖ BJPಯ ಲೀಡರ್ಗಳು ಬಂಗಾರು ಹನುಮಂತು ಪರವಾಗಿ ಪ್ರಚಾರಕ್ಕೆ ಹೋಗದೇ ಇರೋದು ಹಿನ್ನಡೆ ಆಗಿರಬಹುದಾ ಅನ್ನುವಂತಹ ಒಂದಿಷ್ಟು ಲೆಕ್ಕಾಚಾರಗಳು ಕೂಡ ಈಗ ನಡೀತಾ ಇದ್ದಾವೆ. ಇನ್ನು ಉಪಚುನಾವಣೆ ಫಲಿತಾಂಶ ಹಿನ್ನೆಲೆ DKಶಿ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಕೊಲ್ಲೂರು ಮುರುಡೇಶ್ವರ ಇಡಗುಂಜಿ ದೇವಸ್ಥಾನದಲ್ಲೂ ಕೂಡ ಪೂಜೆಯನ್ನ ಮಾಡಿದ್ದಾರೆ. ಇವತ್ತು ಮುರುಡೇಶ್ವರದಿಂದ ಬೆಂಗಳೂರಿಗೆ DCM DK ಶಿವಕುಮಾರ್ ವಾಪಸ್ ಆಗ್ತಾ ಇದ್ದಾರೆ. DKಶಿಗೆ ಪ್ರತಿಷ್ಠೆಯ ಕ್ಷೇತ್ರವಾಗಿರುವ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ, ಚನ್ನಪಟ್ಟಣದಲ್ಲಿ CP ಯೋಗೇಶ್ವರ್ ಗೆದ್ರೆ ಅದು DCM DK ಶಿವಕುಮಾರ್ ಗೆಲುವು. ಕೈ ಅಭ್ಯರ್ಥಿ ಜಯಬೇರಿ ಬಾರಿಸಲಿ ಅಂತ ದೇವರ ಮೊರೆ ಹೋಗಿದ್ದಾರೆ DK ಶಿವಕುಮಾರ್. ಉಪಚುನಾವಣೆ ಫಲಿತಾಂಶ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಟೆಂಪಲ್ ರನ್ ಅನ್ನು ಹೋಗಿದ್ದಾರೆ. ಒಂದಿಷ್ಟು ಹರಕೆಗಳನ್ನು ಕಟ್ಕೊಂಡಿದ್ದಾರೆ. ಸಹಜವಾಗಿ ಯಾವುದೇ ಅಭ್ಯರ್ಥಿ ಆಗಲಿ, ಅಭ್ಯರ್ಥಿ ಪರವಾಗಿರುವ ಲೀಡರ್ಗಳು ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನು ಮಾಡೋದು ಸರ್ವೇ ಸಾಮಾನ್ಯವಾಗಿರುತ್ತೆ. ಹಾಗಾಗಿ ಕೊಲ್ಲೂರು ಮುರುಡೇಶ್ವರ ಜೊತೆಗೆ ಇಡಗುಂಜಿ ದೇವಸ್ಥಾನಗಳಿಗೂ ಕೂಡ ಹೋಗಿ ಪೂಜೆಯನ್ನು ಸಲ್ಲಿಸ್ತಾ ಇರುವಂತಹ ದೃಶ್ಯಾವಳಿ ಕೂಡ ಗಮನಿಸ್ತಾ ಇದ್ದೀರಾ. ಸಹಜವಾಗಿ ದಕ್ಷಿಣ ಕನ್ನಡ ದೇವಾಲಯಗಳು ಅಂದರೆ ಸಾಕಷ್ಟು ಪ್ರಭಾವ ಇರುತ್ತೆ ಅನ್ನುವಂತಹ ಒಂದಿಷ್ಟು ನಂಬಿಕೆ ಕೂಡ ಇದೆ. ಭಕ್ತಾದಿಗಳಲ್ಲಿ, ರಾಜಕಾರಣಿಗಳಲ್ಲಿ, ದೊಡ್ಡ ದೊಡ್ಡ ಉದ್ಯಮಿಗಳಲ್ಲಿ, ಚಿತ್ರ ನಟ ನಟಿಯರು ಕೂಡ ದೇವಸ್ಥಾನಗಳಿಗೆ ಕೂಡ ಹೋಗ್ತಾ ಇರ್ತಾರೆ. ಹೇಳಿ ಕೇಳಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ DK ಶಿವಕುಮಾರ್ಗೆ ಮತ್ತು DK ಸುರೇಶ್ಗೆ ಪ್ರತಿಷ್ಠೆಯ ಕಣ. DK ಶಿವಕುಮಾರ್ ಅಲ್ಲಿ ಯಾವುದೇ ಅಭ್ಯರ್ಥಿ ಗೆಲ್ಲಿ, ಯಾವುದೇ ಅಭ್ಯರ್ಥಿ ಚುನಾವಣೆಗೆ ನಿಂತರೂ ಕೂಡ ಅದು ನನ್ನ ಗೆಲುವು ಆಗಿರಬೇಕು ಅಂತ ಸ್ಪಷ್ಟವಾಗಿ ಹೇಳಿದರು. ಮತ್ತೊಂದು ಕಡೆ ಭಾಳ ಭಕ್ತಿ ಭಾವದಿಂದ ಕುಟುಂಬ ಸಮೇತರಾಗಿ ಹೋಗಿ ಅಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ. ಇವತ್ತು ಪೂಜೆ ಪುನಸ್ಕಾರಗಳನ್ನೆಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ.